ಅದು ನಿಂದು ಎಲ್ಲಣ್ಣ ಇನ್ನೊಂದು ಸ್ವಲ್ಪ ಹಿಂದೆ ಹೋಗೋಣ. ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬೆಳಗಾಮಲ್ಲಿ ಡೇ 2 ಆಗಿದೆ. ನೋಡೋಣ ಏನಾಗುತ್ತೋ. ಬ್ರೇಕ್ಫಾಸ್ಟಿಗೆ ಹೋಗಬೇಕು. ತಿಂಡಿ ತಿನ್ನೋಕೆ ಲೇಟ್ ಆಯಿತು ಮೈನಾ. ಹೊಟ್ಟೆ ಸಿಗ್ತೈತೆ, ನಾವು ಹೋಗ್ತಾ ಇದ್ದೀನಿ ಅಷ್ಟೇ. ನಾವು ಹೊಟ್ಟೆ ಬೇಗ ಎದ್ದು ಬಾ ಮೈನಾ. ಬ್ರೇಕ್ಫಾಸ್ಟಿಗೆ ನಾವು ಬಂದು ಇಡ್ಲಿ ಮತ್ತು ರೈಸ್ ಬಾತು ಪಾಯಸ ತೊಗೊಂಡಿದ್ದೀನಿ. ಇವತ್ತು ಸ್ಪೆಷಲಾಗಿ ಸ್ವೀಟ್ ಪಾಯಸ ಮಾಡಿದ್ದಾರೆ ಆ್ಯಂಡ್ ಫ್ರೂಟ್ಸು. ಚೆನ್ನಾಗಿದೆ ಇಡ್ಲಿ. ಇದೇ ಹಾಕ್ಕೊಂತೀರಾ? ನನಗೇನೋ ಇವೇ ಚೆನ್ನಾಗಿದೆ ಅನಿಸ್ತೈತೆ ನೀವು ಹಾಕ್ಕೊಂಡಿರೋದೆ. ಹಾಂ, ನೋಡಲ್ಲ ಏನು ಅಂತ ತೆಗಿ ಹೇಳ್ತೀನಿ. ಬಟ್ಟೆ ರೂಮ್ ಗಲೀಜ್ ಮಾಡ್ಕೊಳ್ದೆ ಇರಲ್ಲ ನೀವು. ಇಲ್ಲ ಹಾಕು, ತೆಗೆದು ನಾನು ಹೇಳ್ತೀನಿ. ಅದು ನಿಂದು ಎಲ್ಲ, ಅದು ನಿಂದು ಸೈಡ್ಗೆ ಇಟ್ಕೊಂಬಿಡು. ಅದು ನಿಂದೆ. ಅದು ಚಂದದು ತೆಗಿ ಫಾಸ್ಟಾಗಿ. ಅದು ಚಂದದೆ. ಅದು ಅವಳದು ಮೈನದು. ಅದು ಮೈನದೆ. ಅದು ನಿಂದು ಶ್ರಾವಣಿ. ನನಗೆ ಅಂತ ತೊಗೊಳಕ್ಕೆ ಹೋಗಿದ್ದು ಅದು ಮೈನದು. ನನಗೆ ಅಂತ ತೊಗೊಳಕ್ಕೆ ಹೋಗಿದ್ದು ನಿಮ್ಗೆ ತಂದಿದ್ದು ನಂದದು. ಕಿವಿ ನಿಂದು, ನಂದು. ಅದು ಶ್ರಾವಣಿದೆ, ನಿನ್ಗಷ್ಟೆ. ಅದಕ್ಕೆ ಆ ಪ್ಯಾಂಟ್ ಕಟ್ ಚೆನ್ನಾಗಿರುತ್ತೆ ನೋಡಿ. ಅದು ಹಾಕೊಂತ ಇವಾಗ. ಹಾಂ, ಅದು ಆ ಪ್ಯಾಂಟಿಗೆ ಚೆನ್ನಾಗಿರುತ್ತೆ. ಇನ್ನೊಂದು ಯಾವ್ದಿರೋದು 2 ಶರ್ಟು ಅಲ್ಲೇ ಐತೆ. ಅದು ಬಿಟ್ಟು ಮೂರೇ ಎಲ್ಲ ತಂದಿತ್ತು ನಿಂಗೆ. ಅದು ಎಲ್ಲದು ಸೂಟ್ ಆಗುತ್ತಾ? ಅದು ಸೂಟ್ ಆಗೋದು. ಅವೆರಡು ಸೂಟ್ ಆಗೋದು. ಆ ಗ್ರೀನ್ಗೆ ಮೆರೂನ್ಗೆ ಸೂಟ್ ಆಗುತ್ತೆ. ಇಲ್ಲ ಮೆರೂನು ಅದೇ ಸೂಟ್ ಆಗೋದು. ಇವಾಗ ಇದೇ ಚೆನ್ನಾಗಿದೆ ಮೈನಾ, ನಿಂಗೆ ಹಾಕೊಂತೀಯ? ಅದು ಸರಿ, ಫ್ರೀ ಆಗಿರುತ್ತೆ, ಹಾಕೋ. ಅದು ಹಾಕೋ. ನೀನು ಇದು ಹಾಕೊಂತೀಯಾ? ಇಲ್ಲ, ನೀನು ಹಾಕ್ಕೊಂಡಿರೋ ಜೀನ್ಸ್ ಮೇಲೇ ಹಾಕೋ ನೋಡೋಣ. ಇಲ್ಲ, ಅದಕ್ಕೆ ಸೂಟ್ ಆಗುತ್ತೆ ಆ ಜೀನ್ಸ್ಗೆ. ಮಕ್ಕಳಿಗೆ ನನಗೆ ಬಟ್ಟೆ ತೊಗೊಂಡಿದ್ದೆ, ಹಾಕ್ಕೊಂಡು ನಾವು ರೆಡಿ ಆಗಿದ್ದೀವಿ. ವೈಟ್ ಕಲರ್ ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ವಾ ವೈಟ್ ಕಲರ್ ಡ್ರೆಸ್. ಈ ಡ್ರೆಸ್ಗೆ ನಾನು 1200 ರೂಪೀಸ್ ಕೊಟ್ಟಿದ್ದೆ. ಬಟ್ಟೆ ಚೆನ್ನಾಯ್ತಾ ನಿಂದಣ್ಣ? ಎಲ್ಲಣ್ಣ ಇನ್ನೊಂದು ಸ್ವಲ್ಪ ಹಿಂದೆ ಹೋಗೋಣ. ಅಲ್ಲಿ ಹಿಂದೆ ಹೋಗ್ಬಿಟ್ಟು ಬೆಳಗಾಂ ಬಿಟ್ಟು ನಾವೀಗ ಹೊರಟ್ರಿ ಡೈರೆಕ್ಟು ಶಿವಮೊಗ್ಗ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಟ್ವಿ. ಇದು ವಿಧಾನಸೌಧ ಕಾಣಿಸ್ತಿದೆ, ಮಿನಿ ವಿಧಾನಸೌಧ ಅನಿಸುತ್ತೆ. ದೊಡ್ಡದಾಗೇ ಇದೆ ಇದು.
ಹೈವೇಲಿ ಹೊರಟ್ರಿ ಬರ್ತಾ ಶಿವಮೊಗ್ಗ ಹತ್ತಿರ ಒಂದು ಟೆಂಪಲ್ ಇತ್ತು ಅಂತ ಹೇಳಿ ಹಸ್ಬೆಂಡ್ಗೆ ಗೊತ್ತಿರೋ ಟೆಂಪಲ್ ಇದು. ಇಲ್ಲಿಗೆ ಕರ್ಕೊಂಡು ಬಂದರು, ಅಜ್ಜಯ್ಯನ ಟೆಂಪಲ್ಲು ಅಂತ ಹೇಳಿ. ಇಲ್ಲಿಗೆ ಬಂದ್ವಿ. ಮತ್ತು ಇಲ್ಲಿಗೆ ಬಂದಿದ್ದೆ ಎಲ್ಲ ಇಲ್ಲಿ ನೀರು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಹಸ್ಬೆಂಡು. ಆ್ಯಂಡ್ ಕಾರಿಗೆ ಕೂಡ ಸ್ವಲ್ಪ ಸ್ನಾನ ಮಾಡಿಸಿದ್ರು. ನಾವೆಲ್ಲ ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಕೊಂಡು, ನನಗಂತೂ ತುಂಬ ಹೊಟ್ಟೆ ನೋಯ್ತಿತ್ತು. ಡೈಜೆಷನ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಕೆಳಗೆ ಇಳಿಯೋದಕ್ಕೂ ಆಗ್ತಿರ್ಲಿಲ್ಲ, ಹೊಟ್ಟೆ ನೋಯ್ತಾ ಇತ್ತು. ಆಮೇಲೆ ಇಲ್ಲಿ ಬಂದು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಇದ್ದು ತಲೆ ಮೇಲೆ ನೀರು ಹಾಕ್ಕೊಂಡು ಟೆಂಪಲಿಗೆ ಹೋಗಿ ರಿಟರ್ನ್ ಹೋಗೋಷ್ಟರಲ್ಲಿ ನಂಗೆ ಹೊಟ್ಟೆ ನೋವು ಕಡಿಮೆ ಆಗೋಯಿತು. ಮೈ ಗಾಡ್, ಇದಂತೂ ನನಗೆ ಅಂದರೆ ಒಂದು ಟ್ಯಾಬ್ಲೆಟ್ ಅಲ್ಲೇ ತೊಗೊಂಡು ಹಾಕ್ಕೊಂಡೆ, ಕಡಿಮೆ ಆಯಿತು ಹೊಟ್ಟೆ ನೋವು. ಇಲ್ಲಿ ನೀರು ಹಾಕ್ಕೊಂಡು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಒಂದು ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿಗೆ ಹೋಗಿ ಸ್ಟೇ ಆಗಿ ಅಲ್ಲಿ ಏನಾದರೂ ನೋಡೋದಿದ್ದರೆ ನೋಡಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ಆಲ್ಮೋಸ್ಟ್ ಹೋಗೋಷ್ಟರಲ್ಲಿ ಸಂಜೆ ಆಗುತ್ತೆ. ಅದಕ್ಕೆ ಒಂದು ಟೆಂಪಲ್ ಇತ್ತು, ಇಲ್ಲಿದನ್ನು ಟೆಂಪಲ್ನ ನೋಡಿಕೊಂಡು ಇಲ್ಲಿ ಸ್ವಲ್ಪ ಸ್ನಾನ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಬಟ್ಟೆ ಇರೋದೇ ಕಡಿಮೆ ಅಲ್ವಾ, ಸೊ ಅದಕ್ಕೆ ಫೈನಲಿ ನಾವು ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ರೂಮ್ ನೋಡೋಣ ಯಾವ್ದು ಚೆನ್ನಾಗುತ್ತೋ, ಸ್ಯೂಟ್ ರೂಮಾ ಇಲ್ಲಂತಂದರೆ ಸಪ್ರೇಟ್ ರೂಮ್ಗಳ ಅಂತೇಳಿ ನಾವು ಮಕ್ಕಳನ್ನ ಅಲ್ಲಿ ರಿಸೆಪ್ಷನಲ್ಲೂ ಬಿಟ್ಟು ನಾನು ಹಸ್ಬೆಂಡ್ ಇಲ್ಲಿ ರೂಮ್ ನೋಡೋಕ್ಕೆ ಅಂತ ಬಂದ್ವಿ. 1-2 ರೂಮ್ ಇಷ್ಟ ಆಯಿತು. ಸ್ಯೂಟ್ ರೂಮ್ ಇತ್ತು, ಬಟ್ ಒಂದೇ ಇರೋದು. ನಮಗೆ ಒಂದೇ ಪ್ಲೇಸಲ್ಲೇ ವಿಲ್ಲಾ ಟೈಪ್ 2 ಬೇಕಾಗಿತ್ತು. ನಮ್ಗೆ ಆ ಥರ ಅಲ್ಲಿ ಸಿಗಲಿಲ್ಲ. ರೆಡಿ ಆಗ್ತಿದೆಯಂತೆ, ಬಟ್ ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಟಿ ಹಾಸ್ಪಿಟಲ್ ಡಾಕ್ಟರ್ ಅವ್ರದ್ದಂತೆ ಇದು ರೆಸಾರ್ಟು, ತುಂಬಾ ಚೆನ್ನಾಗಿದೆ. ಶಿವಮೊಗ್ಗ ಹೋದರೆ ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿ. ನೈಟಿಗೆ ಊಟ ಆರ್ಡರ್ ಮಾಡಿದ್ವಿ. ಊಟಕ್ಕೆ ಜೀರಾ ರೈಸು, ಚಿಕನು ಮತ್ತು ಫಿಶ್ ಆರ್ಡರ್ ಮಾಡಿ ನೈಟ್ ಮಲ್ಕೊಂಡ್ಬಿಟ್ವಿ. ಹೊಟ್ಟೆ ನೋಯ್ತಿತ್ತು ನನಗೆ, ನಾನು ಜಾಸ್ತಿ ಊಟ ತಿಂದಿಲ್ಲ. ಮಕ್ಕಳಿಗೆ ಊಟ ಬಡಿಸ್ಬಿಟ್ಟು ನಾವು ಮಲ್ಕೊಂಡ್ರಿ. ಬೆಳಗ್ಗೆ ಎದ್ದಿದ್ದೆ. ಪೂಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿದೆ ಅಂಥೇಳಿ ನಮಗೆ ಬಂದಿದ್ದೇ ಆಸೆ ಆಯಿತು. ಓಕೆ, ಮಾರ್ನಿಂಗ್ ಎದ್ದಿದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ನಾನು ರೂಮ್ ಬೆಲ್ ಮಾಡೋದು ನೋಡ್ತಾ ಇದ್ದೀರಲ್ಲ, ಒಂದೇ ಸಮ ಹಿಡ್ದಿಟ್ಕೊಂಡ್ಬಿಟ್ಟಿರ್ತೀನಿ. ಶ್ರಾವಣಿಗೆ ಇರಿಟೇಷನ್ ಮಾಡಬೇಕಂತ ನನಗೆ ತುಂಬ ಇಷ್ಟ. ಬರಲ್ಲ ಪೂಲ್ ಹತ್ರ. ಪೂಲ್ ಅಂದರೆ ಲೋಫರ್, ನಿಕ್ಕರ್ ಹಾಕೊಂಬ. ಏಯ್ ಚಂದು, ಗ್ಲಾಸ್ ಬೀಳ್ಸಿದ್ಯಂತೆ. ಇಲ್ಲೇನಕ್ಕೆ ಇಟ್ಕೊಂಡ್ರಿ? ಬಂದುಬಿಟ್ವಿ. ಆಲ್ಮೋಸ್ಟ್ ಪೂಲ್ ಹತ್ರ ಬಂದ್ವಿ, ನಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಎಲೆ ಕಟ್ ಮಾಡ್ತಾ ಇದ್ದಾರೆ. ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ನೇಚರ್ ಫ್ರೆಂಡ್ಲಿ ರೆಸಾರ್ಟ್ ಅಂತಲೇ ಹೇಳ್ಬೋದು. ಫುಡ್ ಕೂಡ ಚೆನ್ನಾಗಿತ್ತು, ಸ್ಟೇ ಕೂಡ ಚೆನ್ನಾಗಿತ್ತು. ಬೆಡ್ಡು ಒಂದು ಸ್ವಲ್ಪ ನನಗೆ ಬೆಳಗಾಮಲ್ಲಿ ಬೆಡ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಓಕೆ ಬೆಡ್ದು ಒಂದು ಸ್ವಲ್ಪ ಬೇಜಾರಾಯಿತು. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಊಟ ಕೂಡ ತುಂಬ ಚೆನ್ನಾಗಿದೆ. ನಾವು ಬಂದ್ವಿ ನೀರಲ್ಲಿ ಬೀಳೋಣ ಅಂತ ಹೇಳಿ. ಚೆನ್ನಾಗಿತ್ತು. ವಾಟರ್ ನೋಡಿ ಎಷ್ಟು ಕ್ಲೀನಾಗಿದೆ ಅಂಥೇಳಿ, ಆ್ಯಂಡ್ ತುಂಬ ಡೀಪ್ ಇದೆ ಅಂತ ಹೇಳಿದ್ರು. ಎಷ್ಟಿರುತ್ತೆ ಅಂತೇಳಿ ಅವರಿಬ್ಬರು ಶ್ರಾವಣಿ ಮತ್ತು ಚಂದು ಮತ್ತು ಮೈನನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಶ್ರಾವಣಿ ಚೆಕ್ ಮಾಡ್ತಾಯಿದ್ದೀವಿ ಎಷ್ಟು ಆಳ ಇದೆ ಅಂತ ಹೇಳಿ. ಆಲ್ಮೋಸ್ಟ್ ಒಂದು 5 ಫೀಟ್ ಇದೆ ಅಂತ ಅನಿಸುತ್ತೆ. ಮತ್ತು ನಾವು ನಿನ್ನೆ ಹೋಗಿದ್ದು ಬೆಳಗಾಮಲ್ಲಿ ಶಾಪಿಂಗ್ ಮಾಡಿದ್ದು, ತುಂಬಾ ಬಟ್ಟೆ ತೊಗೊಂಡ್ವಿ. ಬಟ್ ಅದ್ರ ವೀಡಿಯೋ ಮಾಡೋದೇ ಮರ್ತೋಗಿದ್ದೀನಿ ನಾನು. ಬೇರೆ ಅಂಗಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಹೋಗೋಕ್ಕಾಗಲಿಲ್ಲ. ಸೊ ಆ ಒಂದು ಇದರಲ್ಲಿದ್ದೆ, ವಿಡಿಯೋ ಮಾಡೋದೇ ಮರ್ತು ಬಿಟ್ಟಿದ್ದೀನಿ ನಾನು. ಪೂಲಲ್ಲಿ ಆಡ್ತಾ ಇದ್ದೀವಿ.
ಪೂಲಲ್ಲಿ ಆಡಿದ್ದೆ. ಈಗ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ. 10 ಆದಮೇಲೆ ಬ್ರೇಕ್ಫಾಸ್ಟ್ ಇರೋದಿಲ್ಲ ಅಂತ ಹೇಳಿದರು, ಅದಕ್ಕೆ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೊಟ್ಟೆ ಹಸಿತಾಯಿತು, ನಾನು ನೈಟ್ ಏನು ಸರಿಯಾಗಿ ಊಟ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈಗ ನಾವು ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟಿಗೆ. ಹಸ್ಬೆಂಡ್ ಹೇಳಿದ್ರು ಬೇಗ ಬನ್ನಿ ತಿನ್ಬಿಟ್ಟು ಅಂತ. ನಾವು ವೆಟ್ ಕ್ಲಾತ್ಸಲ್ಲೇ ಹೋದ್ವಿ, ಸ್ವಲ್ಪ ಡ್ರೈ ಮಾಡಿಕೊಂಡು. ಮತ್ತು ಇಲ್ಲಿ ಕೂಡ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿನೇ ಇತ್ತು. ಸೊ ಫುಲ್ ಎಂಜಾಯ್, ಫ್ರೂಟ್ಸ್ ಎಲ್ಲ ಇತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಲೈಟಾಗೇ ಇರುತ್ತಲ್ವ, ಸೊ ಅದಕ್ಕೆ ಎಲ್ಲ ಥರದ್ದು ತಿಂಡಿ ಕೂಡ ಇತ್ತು ಬ್ರೇಕ್ಫಾಸ್ಟಲ್ಲಿ. ಪೂರಿ ಇತ್ತು, ದೋಸೆ ಇತ್ತು, ಇಡ್ಲಿ ಇತ್ತು, ರೈಸ್ ಬಾತ್ ಇತ್ತು, ಬ್ರೆಡ್ ಜಾಮ್ ಇತ್ತು, ಆಮ್ಲೆಟ್ ಇತ್ತು, ದೋಸೆ 3 ಟೈಪ್ಸ್ ದೋಸೆ ಇತ್ತು, ಮತ್ತು ಶಾವಿಗೆ ಬಾತ್ ಇತ್ತು. ತುಂಬಾ ಚೆನ್ನಾಗಿತ್ತು. ಡೈರೆಕ್ಟಾಗಿ ನೋಡೋಕ್ಕೂ ಫೋನಲ್ಲಿ ನೋಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡು. ಯಾವುದು? ಈಗ ಪೂಲ್ ಹತ್ರ ಆಡಿಕೊಂಡು ಸ್ವಲ್ಪ ಹೊತ್ತೇನೋ ಏನಿಲ್ಲ ಅಂದರೂ ಒಂದು 1.5 ಅವರ್ ಪೂಲಲ್ಲಿ ಆಟಾಡಿದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಈಗ ಹೋಗಿ ಫ್ರೆಶ್ ಆಗಿ ಲಯನ್ ಸಫಾರಿ ಹೋಗೋಣ ಅಂತ ಹೇಳ್ತಿದ್ದಾರೆ. ನೋಡೋಣ ಅದು ಹೇಗಿರುತ್ತೆ. ಒರೆಸ್ಕೋ ಹೋಗೋ ಟವಲಲ್ಲಿ ಹೋಗು. ಮತ್ತೆ ಇಲ್ಲಿದೆ ನೋಡು, ಡ್ಯಾಡಿ ಒರೆಸ್ಕೊಂಡಿರೋದು. ಬಿದ್ದೋದ್ರೆ ಏನು, ಯಾರಾದ್ರೂ ಬಂದು ಎತ್ತಾರೆ, ಈಜು ಬರೋರು. ಇವಾಗ ಆಡೋದಲ್ಲ, ಇವಾಗೆಲ್ಲ ವೆಟ್ಟಾಗಿದೆ. ವೆಯ್ಟೆಡ್ ಇದು ಮಷಿನ್ಗಳೆಲ್ಲ ಯೂಸ್ ಮಾಡಿಲ್ಲ. ಎಷ್ಟು ದಿನ ಆಯಿತು ಡಂಬಲ್ಸ್ ಎತ್ತಿ. ಇನ್ನೊಂದು ಸಾರಿ ಪೂಲಲ್ಲಿ ಬಿದ್ದು ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ರಿಟರ್ನ್ ಬಂದು ರೆಡಿಯಾಗಿ ನಾವು ಹೊರಟಿದ್ದೀರಿ. ಈಗ ನಾವು ಹೊರಟಿದ್ದೀವಿ ಟೈಗರ್ ಸಫಾರಿ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ. ಝೂ ಇದೆ ಅಲ್ಲಿ, ಶಿವಮೊಗ್ಗ ಝೂ ಅಲ್ಲಿ. ನೋಡ್ತಾ ಇದ್ದೀನಿ, ನಾನು ಮಕ್ಕಳಂತೂ ಫುಲ್ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಝೂಗೆ ಹೋಗೋದಕ್ಕೆ. ಆ್ಯಂಡ್ ಅಲ್ಲಿ ಹುಲಿ ಮತ್ತು ಚಿರತೆ ಎಲ್ಲ ಇರುತ್ತಂತೆ, ಅದನ್ನು ಡೈರೆಕ್ಟಾಗಿ ಹತ್ತಿರದಿಂದ ತೋರಿಸ್ತಾರಂತೆ. ಫಸ್ಟ್ ಟೈಮ್ ನಾನು ಹತ್ತಿರದಿಂದ ನೋಡೋಕ್ಕೆ ಹೋಗ್ತಾ ಇರೋದು. ನೋಡೋಣ ಹೇಗಿರುತ್ತೋ. ಆ ಒಂದು ವಿಡಿಯೋನ ಈ ವಿಡಿಯೋ ಜೊತೆಯಲ್ಲಿ ಹಾಕೋದಕ್ಕೆ ತುಂಬ ಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.